ವಿವಿಧಮೈಂದರು ನಕುಲ ಸಹದೇವ ವಿಭುತ್ರಿಶಿಖಾಶ್ವಿನಿಗಳಿವರೊಳು ದಿವಿಪನಾವೇಶ ವಿಹುದೆಂದಿ ಕುತ್ಯಾವ್ಯಾ ಪೃಥ್ವಿರುಭೂ ಪವನಸುತ ವಿಶ್ವಕ್ಸೇನನು ಮಾಕುವರ ವಿಘ್ನಪ ಧನಪ ಮೊದಲಾದವರು ಮಿತ್ರಗೆ ಕಿಂಚಿತಾಧಮರೆನಿಸಿಕೊಳ್ಳುತ್ತಿಹರು. ಸ್ಮರಾಮಿ ಭವ ಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ ತಾರತಮ್ಯ ಸಂಧಿ ಪದ್ಯ 34. ವಿವಿಧ ಮೈಂದರು ನಕುಲ ಸಹದೇವ ವಿಭೂ ತ್ರಿಶಿಖಾಶ್ವಿನಿಗಳಲ್ಲಿ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಅವಶಿಷ್ಟರಾದ 18ನೆಯ ಕಕ್ಷಕ್ಕೆ ಸೇರಿದವರ ವಿಚಾರ ತಿಳಿಸುತ್ತಾರೆ. ಅಶ್ವಿನಿ ದೇವತೆಗಳ ಅವತಾರ ವಿಚಾರ. ನಾಸತ್ಯ, ದಸ್ರ ಎಂಬ ಹೆಸರಿನ ಅಶ್ವಿನಿ ದೇವತೆಗಳು ಅವಳಿ ಜವಳಿಗಳು, ದೇವತೆಗಳ ವೈದ್ಯರು, ನಾಸಿಕೇಂದ್ರಿಯಕ್ಕೆ ಅಭಿಮಾನಿಗಳು, ಗಂಧ ಗ್ರಾಹಕರು. ಸೂರ್ಯ ಪತ್ನಿಯಾದ ಸಂಜ್ಞಾದೇವಿ ಕುದುರೆಯ ರೂಪದಿಂದಿದ್ದಾಗ ಸೂರ್ಯನಿಂದ ಜನಿಸಿದ ಅವಳಿ ಮಕ್ಕಳು ಮಹಾರೂಪವಂತರು. ದೇವತೆಗಳಲ್ಲಿ ಶೂದ್ರ ವರ್ಣಕ್ಕೆ ಸೇರಿದವರು ಕುದುರೆ, ಅಶ್ವ ಸಂಬಂಧಿ. ಇದರಿಂದ ಅಶ್ವಿನಿ ದೇವತೆಗಳೆಂದು ನಾಮಾಂತರವಾಗಿದೆ. ತ್ರೇತಾಯುಗದಲ್ಲಿ ಶ್ರೀಹರಿಯ ಆಜ್ಞೆಯಂತೆ ಶ್ರೀರಾಮನ ಸೇವೆಗೋಸ್ಕರ ಅಶ್ವಿನಿ ದೇವತೆಗಳು ವಿವಿಧ ಮತ್ತು ಮೈಂದ ಎಂಬ ಹೆಸರಿನ ಅವಳಿ ವಾನರರಾಗಿ ಅವತರಿಸಿದರು. ಮೈಂದನು ವಾನರ ವೈದ್ಯನಾದ ಸುಷೇಣನೆಂಬ ವಾನರನ ಮಗ. ವಾಲಿ ಪತ್ನಿಯಾದ ತಾರೆ ಮೈಂದನ ತಂಗಿ. ದ್ವಿವಿಧ ಈತನ ಒಡ ಹುಟ್ಟಿದವ. ರಾಮಾಯಣ ಯುದ್ಧದಲ್ಲಿ ವಜ್ರಮುಷ್ಟಿ, ಯೂಪಾಕ್ಷ ಮೊದಲಾದ ರಾಕ್ಷಸರನ್ನು ಕೊಂದವನು. ದ್ವಿವಿಧನು ಸುಷೇಣನ ಕಿರಿಯ ಮಗ, ಅಂಗದನ ಸೋದರ ಮಾವ, ಸುಗ್ರೀವನ ಮಂತ್ರಿಯಾಗಿದ್ದ. 10,000 ಗಜ ಬಲಗಳನ್ನುಳ್ಳವ. ನರಕಾಸುರನ ಆಪ್ತ ಸ್ನೇಹಿತನು. ಬಲರಾಮನಿಂದ ಹತನಾದ. ದ್ವಾಪರ ಯುಗದಲ್ಲಿ ಪಾಂಡುರಾಜನ ದ್ವಿತೀಯ ಪತ್ನಿ ಮಾದ್ರಿ ದೇವಿಯಲ್ಲಿ ಅಶ್ವಿನಿ ದೇವತೆಗಳು ಅವರ ಮಂತ್ರಸಿದ್ಧಿಯಿಂದ ನಕುಲ ಮತ್ತು ಸಹದೇವ ಎಂಬ ಹೆಸರಿನಿಂದ ಅವಳಿ ಮಕ್ಕಳಾಗಿ ಅವತರಿಸಿದರು. ನಕುಲನು ಮೊದಲು, ನಂತರ ಸಹದೇವನ ಜನನ. ನಕುಲನು ಅತ್ಯಂತ ರೂಪವಂತ. ಭೀಮಸೇನ ದೇವರು ನಕುಲನಲ್ಲಿ ಸೌಂದರ್ಯ ವಿಶೇಷದ ಅನುಗ್ರಹವನ್ನಿತ್ತಿದ್ದರು. ಏಕರಥಿಕ ಶಿಶುಪಾಲನ ಪುತ್ರಿ ರೇಣುಮತಿ ಎಂಬುವಳು ನಕುಲನ ಪತ್ನಿ. ನೀರಮಿತ್ರ ಎಂಬುವನು ನಕುಲನ ಪುತ್ರ. ಪಾಂಡವರು ವಿರಾಟನಗರದಲ್ಲಿ ಧರ್ಮವೇಷ ಅಂದರೆ ಅಜ್ಞಾತವಾಸದಲ್ಲಿ ಇದ್ದಾಗ ಜಯತ್ಸೇನ ಎಂಬ ಹೆಸರಿನಿಂದ ಇದ್ದನು. ಸುಘೋಷ ನಕುಲನ ಶಂಖ, ವೈಷ್ಣಣ ಧನಸ್ಸು. ಇದನ್ನು ಹಿಡಿದು ಯುದ್ಧ ಮಾಡಿದ. 14ನೇ ರಾತ್ರಿ ಯುದ್ಧದಲ್ಲಿ ಶಕುನಿಯನ್ನು ಸೋಲಿಸಿದ. 15ನೇ ದಿನದಲ್ಲಿ ದುರ್ಯೋಧನನನ್ನು ಪರಾಭವಗೊಳಿಸಿದ. 16ನೇ ದಿನದ ಯುದ್ಧದಲ್ಲಿ ಕರ್ಣನಿಂದ ಸೋತ. ಕರ್ಣನ ಪುತ್ರರಾದ ಸತ್ಯಸೇನ, ಚಿತ್ರಸೇನ, ಸುಶರ್ಮ ಎಂಬುವರನ್ನು 18ನೇ ದಿನದ ಯುದ್ಧದಲ್ಲಿ ಕೊಂದ. ಈತ ದ್ರೌಪದಿಯಲ್ಲಿ ಶತಾನೀಕನೆಂಬ ಪುತ್ರನನ್ನು ಪಡೆದಿದ್ದ. ಸಹುದೇವನು ನಕುಲನಿಗಿಂತ ಕಿರಿಯವನು. ದ್ರೌಪದಿಯಲ್ಲಿ ಶ್ರುತಸೇನ ಎನ್ನುವ ಪುತ್ರನನ್ನು ಪಡೆದವನು. ಮದ್ರ ದೇಶಾಧಿಪತಿ ಶಲ್ಯರಾಜನ ಪುತ್ರಿ ವಿಜಯ ಈತನ ಪತ್ನಿ. ಸುಹೋತ್ರ ಪುತ್ರ ವಿಜಯೆಯಲ್ಲಿ ಜನಿಸಿದವ. ಅಜ್ಞಾತವಾಸದಲ್ಲಿ ತಂತ್ರಿಪಾಲ ಎನ್ನುವ ಹೆಸರಿನಿಂದ ಇದ್ದ. ತಾಪಸ ಮನ್ವಂತರದಲ್ಲಿ ನಾಸತ್ಯನೆಂಬ ಅಶ್ವಿನಿ ದೇವತೆಯು ತ್ರಿಶಿಖ, ವಿಶಿಖ ಎಂಬ ನಾಮಾಂತರದಿಂದ ಇಂದ್ರ ಪದವಿಯನ್ನು ಆಳಿದ. ಈ ರೈವತನೆಂಬುವನು 5ನೇ ಮನುವು. ತಾಪಸನ ತಮ್ಮನು. ಮನ್ವಂತರದಲ್ಲಿ ದಸರನು ವಿಭು ಎಂಬ ಹೆಸರಿನಿಂದ ಇಂದ್ರ ಪದವಿಯನ್ನು ಆಳಿದನು. ಹೀಗೆ ಅಶ್ವಿನಿ ದೇವತೆಗಳು ತ್ರೇತೆಯಲ್ಲಿ ದ್ವಿವಿಧ ಮೈಂದರೆಂತಲೂ, ದ್ವಾಪರದಲ್ಲಿ ನಕುಲ ಸಹದೇವರಂತಲೂ, ತಾಪಸ ಮನ್ವಂತರ, ರೈವತ ಮನ್ವಂತರಗಳಲ್ಲಿ ತ್ರಿಶಿಖ, ವಿಭು ಎಂಬ ಪೂರ್ವೇಂದ್ರರಂತಲೂ ಅವತರಿಸಿದರು. ವಿವಿಧನಲ್ಲಿ ಇಂದ್ರನ ಆವೇಶವಿತ್ತು, ದಿವೀಪನ ಆವೇಶ. ಇದರಿಂದ ಚಿಕ್ಕವನಾದ ಮೈಂದನಿಗಿಂತಲೂ ಬಲಾಢ್ಯನಿದ್ದನು. ಅಂತೆಯೇ ನಕುಲನು ಸಹದೇವನಿಗಿಂತಲೂ ತ್ರಿಶುಖ ವಿಭುವಿಗಿಂತಲೂ ಬಲಾಢ್ಯರು ಇಂದ್ರನ ಆವೇಶಯುಕ್ತರಾಗಿದ್ದ ಕಾರಣದಿಂದ. ವಾಯುಪುತ್ರ ವಿಶ್ವಕ್ಸೇನ, ಪವನಸುತ ವಿಶ್ವಕ್ಸೇನ,
ಪಾರ್ವತಿ ಪುತ್ರ ವಿಶ್ವೇಶ್ವರ, ಉಮಾಕುವರ ವಿಘ್ನಪ, ಕುಬೇರ ಧನಪ ಈ ಮೂವರು ಸಮಾನ ಕಕ್ಷಾಪನ್ನರು. ಆದರೆ ಮಿತ್ರನಾಮಕ ಸೂರ್ಯನಿಗಿಂತ ಕಿಂಚಿತ್ ಅಧಮರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.